ಕಲಿಬೇಕು ಅಂದ್ರೆ ನನ್ನ ಪ್ರಕಾರ ಇಡೀ ಸಮಾಜ, ಇಡೀ ಪ್ರಪಂಚ, ಇಡೀ ಸದ್ಯ ಲಕ್ಷಾಂತರ ತತ್ವಗಳಿಂದ ಒಂದಕ್ಕೊಂದು ಬೆಳೆಸಿಕೊಂಡಿದೆ. ಕಾವ್ಯ ಪ್ರಶಸ್ತಿ ಸಾಹಿತ್ಯ. ನನ್ನ ಕವಿತೆಯ ಹೆಸರು ಗಾಂಧೀಜಿ. ಹರತಾಳ ಮಾಡುತ್ತಿದೆ ನನ್ನ ಲೇಖನಿ. ಬರೆಯಲಾರೆ ಇನ್ನು ನಿನ್ನ ಬಗೆಗೆ, ಸತ್ಯಾಗ್ರಹವೆನ್ನಲಾರೆ ಇನ್ನು. ಚರಕವನ್ನೆಷ್ಟು ನೂತರು ಹಸಿದಾರ ಕಡಿದು ಹೋಗುತ್ತಿದೆ. ಎಷ್ಟು ಮಕ್ಕಳು ಅಳುವ ಮುಚ್ಚಿಡಲಾಗಿದೆ. ಗನ್ನುಗಳು ಪೆನ್ನುಗಳ ತಡೆದು ದೂಡುತ್ತಿವೆ. ಪ್ರತಿ ಅಕ್ಷರವು ಕೆಂಪಾಗಿಯೇ ಮೂಡುತ್ತಿವೆ. ಎದುರಿಸಲಾರೆ ನಿನ್ನ ಮೊಗವನಿಂದು. ಎಲ್ಲೋ ಅಳುವ ಮಗುವಿನ ಎಳೆ ಸದ್ದನ್ನು ಅಡಗಿಸಿಡುತ್ತಾವೆ ಅಬ್ಬರದ ಏರುದನಿಗಳು. ನನ್ನಲ್ಲೇ ಉಳಿದ ಮಾತುಗಳ ಹೇಳಲಾರೆ ನಿನ್ನಂತೆ. ದ್ವೇಷಾಸೂಯೆಗಳ ಹಂದರದಲ್ಲಿ ಸಿಕ್ಕ ಹಕ್ಕಿ ಇಂಚರದ ಸೊಗ ಮನಗಳ ಸೇರಬಹುದೇ. ಗೀತ ನಾಟಕಗಳೆಲ್ಲವರೂ ದೊಡ್ಡವರ ಸೊತ್ತು. ಲೋಲಾಕಿನಂತೆ ತೂಗುತಿಹ ಸಂಕೋಲೆಗಳ ಕಡೆಗೆ ಎಲ್ಲರ ಕಣ್ಣು ತೂಗುತ್ತಿವೆ. ಆದರೂ ನಿನ್ನ ಗಟ್ಟಿ ಫ್ರೇಮಿನ ಕನ್ನಡಕದ ಚೂರೂ ಗುಟ್ಟು ಬಿಡದು. ಹರಿವ ನದಿಗಳು ಮನಸ್ಸುಗಳ ಬೆಸೆಯುತ್ತಿಲ್ಲ. ನೋವ ಕಾಂಬ ಕಣ್ಣುಗಳೀಗ ಮಸುಕಾಗಿವೆ. ಧಾರಣ ಶಕ್ತಿಗೆಂದು ಚೈತನ್ಯ ಬರುವುದೋ ಕಾಣೆ. ಎದೆ ತುಂಬಿದ ನನ್ನ ಸಿಟ್ಟನೆಂತು ತೋರಲಿ ಪದಗಳಲ್ಲಿ. ಈ ನೆಲದ ಮಣ್ಣಿನ ಸೊಗಡು ಘಮಘಮಿಸಿ ಮತ್ತೆ ಅರಳಿ ನಗಬಹುದೇ. ಗಾಂಧೀಜಿ ಚದುರಿ ಹೋಗಲಿ ಮೋಡ ಇಲ್ಲೊಂದಿಷ್ಟು ಮಳೆ ಸುರಿಸಿ. ಚದುರಿ ಹೋಗಲಿ ಮೋಡ ಇಲ್ಲೊಂದಿಷ್ಟು ಮಳೆ ಸುರಿಸಿ. ಮತ್ತೆ ಮತ್ತೆ ಬೇರೆಡೆಯೂ ಸುರಿಯಲು ಹೊಸ ಕಾವ್ಯವೀಗ ಹುಟ್ಟಬಹುದೇ. ಗೋಡೆಗಳಲ್ಲಿ ಪಿಸು ಮಾತು ಉಕ್ಕುಕ್ಕಿ ತಂತಾನೆ ಉದುರಿ ಹೋದರೆ ಚೆನ್ನು. ಇರು ತುಸು ಉಸಿರೆಳೆದುಕೊಳ್ಳುವೆ. ಪಪ್ಪುಸದ ತುಂಬ ಹೊಸ ಗಾಳಿ ತೂರಿ ಬರಲಿ. ಹೊಸತು ಹೊಸ ಗಾಳಿ, ಹೊಸ ಬೆಳಕು, ಹೊಸತು ಮೂಡಿರಲಿ. ಧನ್ಯವಾದಗಳು. ಕೂಡ ಅದೇ ರೀತಿಯಾಗಿ ಆ ಕಾಲದಲ್ಲಿ ಮಾಡಬೇಕು. ಇವರಿಬ್ಬರನ್ನ ಸರಿಯಾಗಿ ನಾವು ಜನರ ಬಳಿಗೆ ತಗೊಂಡ್ರೆ ಇಲ್ಲಿ ಯಾವುದೇ ಜಾತಿವಾದಿಯ ಕೋಮುವಾದಿಯ ರಾಜಕೀಯ ಆಟ ನಡೆಯೋದಿಲ್ಲ. ಅದನ್ನು ಮಾಡಬೇಕಾದ ಅವರು ಕವಿರಾಜ್ ಹೇಳಿದ್ರು, ಕವಿಗಳನ್ನ ಮಾಡ್ತಾ ಇದ್ದಾರೆ, ಅವರು ಕವಿಗಳು ಮಾಡ್ತಾ ಇದ್ದಾರೆ. ಸಿನಿಮಾದವ್ರು ಯಾಕೆ ಮಾಡಲ್ಲ ಅಂತ ನಾವು ಅವ್ರನ್ನ ಕೇಳಕ್ಕಾಗಲ್ಲ. ಅವ್ರು ಮಾಡಬೇಕಾಗಿ ನಮಗಿಂತ ಹೆಚ್ಚು ಪ್ರಸಿದ್ಧಿ, ನಮಗಿಂತ ಹೆಚ್ಚು ಪ್ರಚಾರ ಮತ್ತು ನಮಗಿಂತ ಹೆಚ್ಚು ಆರ್ಥಿಕ ಸಾಮರ್ಥ್ಯ ಎಲ್ಲ ಸಿನಿಮಾ ಕ್ಷೇತ್ರದವರಿಗೆ ಇದೆ. ಅವಾಗೆಲ್ಲ ಅಭಿಜ್ಞಾ ಇರ್ಬೋದು, ಜಯಲಕ್ಷ್ಮಿ ಇರ್ಬೋದು, ನಮ್ಮ ಸಿದ್ದಿಕಪ್ಪ ಜೀನಹಳ್ಳಿಯವರು ಇರ್ಬೋದು, ಹೇಮಗಂಗಾ ಇರ್ಬೋದು, ಇಂಥವರೆಲ್ಲ ಪದ್ಯ ಓದ್ತಾರೆ ಅಂದರೆ ಕಿಕ್ಕಿದ್ರು ಜನ ಇರಬೇಕಾಗಿತ್ತು. ಬೇರೆ ಪದ್ಯ ಓದ್ತಾರೆ ಅಂದರೆ ಬೇರೆ ಬಂದಿದ್ರು ಹೇಗಿರೋದು ಎಲ್ಲಿ ಸೇರೋದು ಜನ. ಯಾಕೆ ಬೇರೆ ಕಾಲಕ್ಕಾಗಲಿ ಕುವೆಂಪು ಕಾಲಕ್ಕಾಗಲಿ ಸಿನಿಮಾದವರು ಟಿವಿಯವರು ಅಷ್ಟು ಪ್ರಚಾರದಲ್ಲಿ ಇರಲಿಲ್ಲ. ಟಿವಿ ಇರಲೇ ಇಲ್ಲ, ಸಿನಿಮಾ ಆ ಕಾರಣ ಬರ್ತಾ ಇತ್ತು. ಒಬ್ಬ ಕವಿ ಬರ್ತಾರಂದ್ರೆ ಊರಿಗೆ ಊರೇ ಸೇರೋದು. ಅಷ್ಟರ ಮಟ್ಟಿಗೆ ಬೇರೆಯವರು ಕೂಡ ಕವಿತೆಯನ್ನು ಚೆನ್ನಾಗಿ ಬರೆಯೋರು ಮತ್ತು ಚೆನ್ನಾಗಿ ಓದೋದು. ಇದನ್ನ ನಾವು ಗಮನಿಸಬೇಕಾಗಿದೆ. ಆಮೇಲೆ ಯಾವಾಗಲೂ ಕವಿಗಳು ಪ್ಯಾಸಿವ್ ಆಗಿರಬಾರ್ದು, ತುಂಬಾ ಆಕ್ಟಿವ್ ಆಗಿರಬೇಕು. ಆಕ್ಟಿವ್ನೆಸ್ ಹೆಂಗಿರಬೇಕು ಅಂತಂದ್ರೆ ನೀವು ಜೋರಾಗಿ ಕಿರುಚಿ ಬಗ್ಗೆ ಓದೋದಲ್ಲ. ಅಂತ ಕಿರುಚುಕೇನೋ ಅಕಾರವನ್ನ ಅಕಾರ ಮಾಡಿ ಏನೋ ಮಾಡಿ ಓದಿದ್ರೆ ಕೇಳೋರಿಗೆ ಹಿತವಾಗಿರಲ್ಲ. ಅದು ಬಹಳ ಸೆನ್ಸಿಬಲ್ ಆಗಿರಬೇಕು ಮತ್ತು ಒಂದು ರೀತಿಯಲ್ಲಿ ಮಧುರವಾಗಿ ಒಂದು ಸಂಗೀತದ ಅಲೆಯ ಹಾಗೆ ಶಬ್ದಗಳಲ್ಲಿರುವ ಸಂಗೀತ ಜನರ ಕಿವಿಗೆ ಹೃದಯಕ್ಕೆ ತಲುಪಿದಾಗ ಮಾತ್ರ ಕೂತ್ಕೊಂಡು ಕೇಳೋರಿಗೆ ಸಹನೆ ಇರುತ್ತೆ. ಇಲ್ಲಾಂದ್ರೆ ಅವರು ಅಸಹನೆಯನ್ನ ತಾಳುವಂತ ಸಾಧ್ಯತೆ ಇರುತ್ತೆ. ಇವೆಲ್ಲದಕ್ಕೆ ಇಲ್ಲಿ ಹೇಳುವಂತ ಅಗತ್ಯ ನಿಮ್ಗೆಲ್ಲ ಒಂದು ವರ್ಕ್ಶಾಪ್ ಮಾಡಬೇಕು. ಒಂದು ವರ್ಕ್ಶಾಪ್ ಮಾಡಿ
ಪದ್ಯ ಬರೆಯೋದು ಹೆಂಗೆ ಅನ್ನೋದು ಮಾತ್ರ ಅದು ಹೇಳ್ಕೊಡಕ್ಕಾಗಲ್ಲ, ಬಹಳ ಕಷ್ಟ ಇದೆ. ಆದರೆ ಪದ್ಯ ಹೆಂಗೆ ಓದಬೇಕು ಅನ್ನೋದನ್ನಾದ್ರೂ ಕೂಡ ಹೇಳ್ಕೊಡೋಕ್ಕೆ ಸಾಧ್ಯ ಇದೆ. ಅವರು ತುಂಬಾ ಆಕ್ಟಿವ್ ಆಗಿ ಈ ಕಾಲಕ್ಕೆ ಸಮರ್ಥವಾಗಿರಬೇಕು ಕವಿಗಳು. ಕೊನೆಯವರೆಗೆ ನಮ್ಮ ಮೇಡಮ್ ಒಂದು ಪದ್ಯ ಓದೋದು ಬಹಳ ಚೆನ್ನಾಗಿದೆ. ಯಾರು ಶೋಭಾ ಶುಭಶ್ರೀ ಏನಿದೆ ಬಹಳ ಚೆನ್ನಾಗಿ ಅವರು ಅವರ ಪದ್ಯದ ಸೆನ್ಸಿಬಿಲಿಟಿ ಏನು ಅನ್ನೋದನ್ನ ನೀವು ಕೇಳಿಸ್ಕೊಂಡಿರ್ತೀನಿ ಅಂತೀನಿ. ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಕಾಲದ ಸಮಸ್ಯೆಗಳಿಗೆ ಕವಿ ಉತ್ತರ ಕೊಡಬೇಕಾಗುತ್ತೆ. ತನ್ನ ಕಾಲದ ಸಮಸ್ಯೆಗಳಿಗೆ ಈ ಹುಡುಗಿ ತನ್ನ ಕಾಲದ ಸಂಗತಿಗಳನ್ನೆಲ್ಲ ಅದನ್ನ ಪ್ರತಿಮೆಯಾಗಿ ರೂಪಕವಾಗಿ ಸಂಕೇತವಾಗಿ ತಗೊಂಡು ಅದನ್ನ ಕಟ್ಟೋದಿದೆಯಲ್ಲ ಶಬ್ದಗಳು ಅಂತ, ಅದು ಕವಿಗಳಿಗೆ ಬಹಳ ಮುಖ್ಯವಾದದ್ದು. ಎಲ್ಲ ಕವಿಗಳು ಅದನ್ನು ಮಾಡಿದರೆ, ಈ ಕಾಲದ ಕವಿಗಳು ಮಾಡ್ತಾ ಇದ್ದಾರೆ, ನಾವು ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಕವಿ ಆದವರು ತನ್ನ ವೃತ್ತಿ ಮತ್ತು ಕಾಯಕ ಇದೆಯಲ್ಲ ಆ ಅನುಭವಗಳಿಂದ ಅನೇಕ ಸಂಗತಿಗಳನ್ನು ನಾವು ಗ್ರಹಿಸಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಜೋಶಿ ಕೂಡ ಬಹಳ ಚೆನ್ನಾಗಿ ತನ್ನ ವೃತ್ತಿಯ ಮೂಲಕ ತೆರೆದ ಬಾರುವಂತ ಪದ್ಯ, ತೆರೆದ ಬಾರು ಅಂದ್ರೆ ಅದು ಓಪನ್ ಆಗಿರುವ ಆಕಾಶ ಅಂತ ಮಾತ್ರ ಅಲ್ಲ, ಯಾವಾಗಲೂ ಕವಿತೆಯ ಒಂದು ಶಬ್ದ ಅಥವಾ ಎರಡು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗುತ್ತಲ್ಲ, ಅದು ಇನ್ನೊಂದು ಅರ್ಥದ ಕಡೆಗೆ ತನ್ನ ತಾನು ಚಾಚಿಕೊಳ್ಳುತ್ತೆ. ತೆರೆದ ಬಾರುದಲ್ಲಿ ಯಾರು ಎಲ್ಲೂ ಭಾನುಮಷ್ಟಾಗ ಬರೋದೇ ಇಲ್ಲ. ಆದರೆ ಭಾನುಮಷ್ಟಾಗೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಭಾನುವರ ಚಿತ್ರಗಳಿರ್ಬೋದು, ಭಾನುವರ ವಿರುದ್ಧವಾಗಿ ಇವರೆಲ್ಲ ಕಿರ್ಚಾಡಿದ್ರಲ್ಲಪ್ಪ, ಅದೆಲ್ಲದಕ್ಕೂ ತಕ್ಕ ಉತ್ತರವನ್ನು ದೋಚಿಕೊಂಡಂತ ಒಬ್ಬ ಹಳ್ಳಿಯಿಂದ ಬಂದಿರುವ ಸಾಮಾನ್ಯ ರೈತ ಕವಿ ಕೊಡ್ತಾರೆ. ಅಂದ್ರೆ ಈ ಕವಿಯ ಅಥವಾ ಕನ್ನಡದ ಕವಿಯ ಸಾಮರ್ಥ್ಯ ಏನು ಅನ್ನೋದನ್ನ ಹೇಳಬೇಕಾಗಿದೆ. ನಮ್ಮ ಗೀತಾ ವಸಂತ ಅವರು ಕವಿರಾಜರು ಹೇಳಿದ್ರಲ್ಲ, ಮೇಡಮ್ ಹೇಳುದು ಅಂತ ಕಾಣುತ್ತೆ. ಕವಿಗಳು ತನ್ನ ಈ ಕಾಲದ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಮಾತು ಬಂದ್ರಲ್ಲ, ಅದು ಈ ಕವಿಗಳಲ್ಲಿ ಅನೇಕ ಜನ ಕವಿಗಳು ಅದನ್ನು ಮಾಡಿರೋದನ್ನ ನಾವು ಕಿವಿಯಾಗ ಕೇಳಿದ್ದೀವಿ. ಇದು ಬಹಳ ಮುಖ್ಯವಾದ್ದು. ಆಮೇಲೆ ಹಿಂದೆಲ್ಲ ಈ ದಸರಾ ಕವಿಗೋಷ್ಠಿ ಅರಮನೆಯಲ್ಲಿ ಜಗನ್ಮೋಹನ ಪ್ಯಾಲೇಸ್ ಎಲ್ಲ ನಡೆಯೋದು. ನಾನು ಒಂದು 3-4 ಸತಿ ಕವಿಗೋಷ್ಠಿ ಕವಿತೆ ಓದಕ್ಕೆ ಹೋಗಿದ್ದೀನಿ. ಸುಮ್ಮನೆ ಕೇಳೋಣ ಹೆಂಗಿರುತ್ತೆ ಪದ್ಯ ಅನ್ನೋ ಆ ಕವಿಗೋಷ್ಠಿಗಳಲ್ಲಿ ಕೂತಿದ್ದಿದೆ. ಆದರೆ ಅಲ್ಲಿ ಜನ ಹೆಚ್ಚು ಸೇರ್ತಾ ಇರಲಿಲ್ಲ. ಈಗ ಮೇಡಮ್ ಏನ್ ಮಾಡಿದ್ದಾರೆ, ಇಲ್ಲಿ ಸಣ್ಣ ಜಾಗ ಆಗಲಿ ತುಂಬಾ ಆಸಕ್ತ 4 ಜನ ಆಗಬೇಕು, ಪರವಾಗಿಲ್ಲ 4 ಜನಕ್ಕಾದ್ರೂ ನಾವು ಕವಿತೆಯನ್ನು ಹೇಳೋಣ ಅಂತ ಮಾಡಿದ್ದಾರೆ. ಇದು ಈಗ ನಾವು ಕವಿತೆಯನ್ನ ಕೇಳುವ ಅರಮನೆಯಲ್ಲಿಲ್ಲ, ಜನ ಅರಮನೆಯಲ್ಲಿಲ್ಲ ಅಂತ ಆಗೋಗಿದೆ. ಅಲ್ಲಿಲ್ಲ ಇದ್ದಾರೆ, ಎಲ್ಲ ಇದ್ದಾರೆ. ಎಲ್ಲಿರ್ಬೋದು, ಮಾರ್ಕೆಟ್ ಅಲ್ಲಿ ಇರ್ಬೋದು, ಸಂತೆ ಒಳಗಿರ್ಬೋದು, ಜೈಲಿರ್ಬೋದು, ಬೀದಿಲಿರ್ಬೋದು, ಅಥವಾ ಕಾಫಿ ತೋಟದ ಇರ್ಬೋದು, ಕಾರ್ಮಿಕರಾಗಿರ್ಬೋದು, ಅಥವಾ ಸ್ಲಮ್ಗಳಲ್ಲಿರ್ಬೋದು, ಬೆಳಗ್ಗೆ ಬೀದಿ ಕಸ ಬಿಡಿಸ್ತಾರಲ್ಲ ಅವರಿಗೆ ಕವಿತೆ ಕೇಳುವ ಆಸಕ್ತಿ ಇರ್ಬೋದು. ನಾವು ಕವಿಗಳು ಈಗ ಎಲ್ಲಿಗೆ ಹೋಗಬೇಕಾಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಕವಿಗಳು ಬೆಳಗ್ಗೆ ನಮ್ಮ ಮನೆ ಭಾಗದ ಕಸ ಬಿಡಿಸಕ್ಕೆ ಬರ್ತಾರಲ್ಲ, ಅವ್ರ ಕರೆದು ಒಂದು ಅರ್ಧ ಟೀ ಕೊಟ್ಟು ಬಾರಪ್ಪ ನಾನು ಪದ್ಯ ಬರ್ತೀನಿ ಹೇಳ್ತೀನಿ ಅಂತ ಹೇಳಿದ್ರೆ, ಅಥವಾ ಅವನೇ ಇನ್ನೊಬ್ಬ ಕವಿ ಇದ್ದಾನೆ ಮನೆ ಬಾಗಿಲು ಕಸ ಬಿಡಿಸ್ತಾ ಇದ್ದೀನಿ, ಒಂದು ತಾಳು 25 ಕವಿತೆ ಬರೋದು ಕೇಳೋಣ ಅಂತ ಆ ಬೀದಿಯಲ್ಲಿ ಕಸ ಬಿಡಿಸುವ ಒಬ್ಬ ಪೌರ ಕಾರ್ಮಿಕ ಬಂದು ಕೇಳುವ ಹಾಗೆ ಇರಬೇಕು. ಯಾಕೆಂದ್ರೆ ಕವಿ ಅಥವಾ ಕವಿತೆ ನಿಜವಾದ ಅಧಿಕಾರ ಯಾವುದು ಅಂತಂದ್ರೆ ಸಾಮಾನ್ಯ ಜನರದ್ದು. ಕನ್ನಡವನ್ನು ಕಟ್ಟಿದವರು ಸಾಮಾನ್ಯ ಜನರೇ ಹೊರತು ಬಹಳ ದೊಡ್ಡ ಪಂಡಿತರು ಅಂತೇನಲ್ಲ. ನಮ್ಮ ಜನಪದ ಕವಿಗಳಿದಾರಲ್ಲ, ಎಲ್ಲಿಂದ ಬಂದವರು, ಯಾರು ಇವತ್ತಿಗೂ ಈ ಚಾಮರಾಜನಗರ ನಂಜನಗೂಡು ಬೆಳೆಗಾಲ ಹೋದ್ರೆ ಹಳ್ಳಿಗಳಲ್ಲಿ ಇವತ್ತು ಕೂಲಿಗಳಾಗಿ ಕೆಲಸ ಮಾಡ್ತಿರುವಂತ ನಮ್ಮ ಕಲಾವಿದರು, ಜನಪದ ಕಲಾವಿದರು, ಅನಕ್ಷರಸ್ಥರಾಗಿರೋರು, ಅವರಷ್ಟು ಅದ್ಭುತವಾದ ಮಹಾಕಾವ್ಯಗಳನ್ನ ಆಡ್ತಾರೆ ಅಂತಂದ್ರೆ ಅವರ ಪ್ರತಿಭೆಯ ಮೂಲ ಯಾವುದು ಮತ್ತು ಅವ್ರು ಮಾಡ್ತಾ ಇರುವ ಕೆಲಸದ ರೀತಿ ಏನು, ಅವ್ರು ಹೇಗೆ ಜನರನ್ನು ತಲುಪ್ತಾ ಇದ್ದಾರೆ ನಾವು ನೋಡ್ಬೇಕು. ಮತ್ತೆ ನೀವು ಕುಮಾರವ್ಯಾಸನ ಬೆಳಿಗ್ಗೆ ನಿಮ್ಮನ್ನು ತಗೊಳ್ಳೋಕೆ ಇಷ್ಟಪಡ್ತೀನಿ. ಅವ್ನು ಎಂತ ತಂತ್ರಗಾರ ಅಂದ್ರೆ ಕವಿತೆಯನ್ನ, ನನ್ನ ಕವಿತೆಯನ್ನ ನೀವು ಕೇಳಲೇಬೇಕು ಅಂತ 500 ವರ್ಷದಿಂದ ನಾನು ಕೇಳಿಸ್ತಾ ಇದ್ದೆ. ಹೆಂಗೆ ಹೇಳ್ತಾನೆ ಅವನು, ನಾಂದಿ ಪದ್ಯದೊಳಗಡೆ ಒಂದು ಪದ್ಯ ಬರುತ್ತೆ, ಏನದು ಮೇದಿನಿಯನ್ನು ಒಲಿದಿದ್ದ ಫಲ, ಕನ್ಯಾದಾನ ಫಲ, ಅಷ್ಟ ಯಜ್ಞ ಯೋಗ ಯಾಗ ಫಲ, ಈ ಎಲ್ಲಾ ಫಲಗಳು, ಗಂಗಾದಿ ತೀರ್ಥ ಸ್ನಾನ ಫಲ. ನೋಡಪ್ಪ, ನೀವು ಪುಣ್ಯ ಪಡ್ಕೊಳ್ಳೋದಕ್ಕೆ ಗಂಗಾ ನದಿಯಲ್ಲಿ ನೋಡಬೇಕಾಗಿಲ್ಲ, ಭೂಮಿ ದಾನ ಮಾಡಬೇಕಾಗಿಲ್ಲ, ಕನ್ಯಾದಾನ ಮಾಡಬೇಕಾಗಿಲ್ಲ,
ಇದು ಯಾವುದು ಮಾಡಬೇಡ. ಆದರೆ ಭಾರತದೊಳಗೆ ಒಂದಕ್ಷರ ಕೇಳಿದರೆ ಇದೆಲ್ಲ ಸಿಗುತ್ತೆ. ನನ್ನ ಮಹಾಭಾರತದಲ್ಲಿ ನೀವು ಒಂದೇ ಒಂದು ಅಕ್ಷರ ಕೇಳಿ ಸಾಕು, ಇಷ್ಟೆಲ್ಲ ಪುಣ್ಯಗಳು ನಿಮಗೆ ಸಿಗ್ತವೆ ಎಂಬ ಆಸೆಯಿಂದ ಓದುಗರಲ್ಲಿ ಕೇಳುಗರಲ್ಲಿ ಹುಟ್ಟಿಸ್ತಾರೆ. ಎಷ್ಟು ಜಾಣ ನೋಡಿ, ಆ ರೀತಿಯಾದ ಆಸೆ ಹುಟ್ಟಿಸ್ರಪ್ಪ ಜನಗಳಲ್ಲಿ. ಅವಾಗಲೂ ಜನ ನಿಮ್ಮ ಕವಿತೆ ಕೇಳಕ್ಕೆ ನಿಮ್ಮ ಹತ್ರಕ್ಕೆ ಬರ್ತಾರೆ. ಏನಿಲ್ಲ, ದಸರಾ ಕವಿಗೋಷ್ಠಿಯಲ್ಲಿ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಾವು ಏನೋ ಮಾಡಿ ಕವಿತೆ ಓದಲೇಬೇಕು ಅಂತ ಬಿಡೋದು. ಅಥವಾ ಸಾಹಿತ್ಯ ಪರಿಷತ್ನವರು ಬಹಳ ದೊಡ್ಡ ಕವಿಗೋಷ್ಠಿಗಳನ್ನ ಅವ್ರು ಮಾಡ್ತಾ ಇದ್ದಾರೆ, ಅಲ್ಲಿ ಅವರಿಗೆ ತೊಂದರೆ ಕೊಟ್ಟು ನಾನು ಕವಿಗೋಷ್ಠಿಗೆ ಸೇರಿಸಿ ಅಂತ ಹೇಳಿ ಒದ್ದಾಡಿ ಬೀಳೋದಿದೆಯಲ್ಲ, ಇದು ಸ್ವಲ್ಪ ಪ್ರಯಾಸದ ಕೆಲಸ. ಇದರಿಂದ ತೊಂದರೆ ಯಾರಾಗುತ್ತೆ ಅಂದ್ರೆ ಮತ್ತೆ ಕವಿತೆಗೆ ತೊಂದರೆ ಆಗುತ್ತೆ. ಕವಿತೆ ತೊಂದರೆ ಆದರೆ ಏನ್ರಿ ಸಮಸ್ಯೆ ಆಗ ಹಾಳಾಗೋಗಿರ್ತದೆ. ಕನ್ನಡ ಕವಿತೆ ಅಂತಂದ್ರೆ ಕವಿತೆಗೆ ತೊಂದರೆ ಆಗೋದು ಅಂತಂದ್ರೆ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಆಗುತ್ತೆ, ಕವಿತೆಗೆ ತೊಂದರೆ ಆಗುವುದಂದ್ರೆ ಸಂವಿಧಾನಕ್ಕೆ ತೊಂದರೆ ಆಗುತ್ತೆ, ಕವಿತೆಗೆ ತೊಂದರೆ ಆಗುವುದಂದ್ರೆ ಸೌಹಾರ್ದತೆಗೆ ತೊಂದರೆ ಆಗುತ್ತೆ. ಈ ಸಂಕಟಗಳನ್ನ ಈ ಸಂಗತಿಗಳನ್ನ ನಾವು ಸ್ಪಷ್ಟವಾಗಿ ಕವಿಗಳಾದವರು ಅರ್ಥ ಮಾಡಿಕೊಂಡು ನಮ್ಮ ಕವಿತೆಗಳನ್ನ ಜನಮುಖಿಯಾಗಿ ಹೇಗೆ ತಗೊಂಡೋಗ್ಬೇಕು, ಜನರ ಬಳಿಗೆ ಹೇಗೆ ತಗೊಂಡೋಗ್ಬೇಕು, ಜನರನ್ನ ಪ್ರಜ್ಞೆಯನ್ನ ಹೇಗೆ ಎಚ್ಚರಗೊಳಿಸಬಹುದು. ನಮಗಿರುವ ಮಿತವಾದ ಸಾಧನೆಗಳು, ನಮಗೆ ಪೆನ್ನು ಪೇಪರ್ ಬಿಟ್ಟರೆ ಯಾವುದೇ ಬೇರೆ ಇರೋಲ್ಲ. ಆ ಪೆನ್ನು ಪೇಪರ್ನ ಬಳಸಿಯೇ, ನಮ್ಮ ಪ್ರತಿಭೆಯನ್ನು ಬಳಸಿಯೇ ಜನರ ಬಳಿಗೆ ಕವಿತೆಯನ್ನು ಹೇಗೆ ತಗೊಳ್ಳಬೇಕು. ಬರೀ ನನ್ನ ಕವಿತೆ ತಗೊಳ್ಳೋದಲ್ಲ, ನಾನು ಸಾಧ್ಯ ಆದರೆ ಕುಸುಮವಾರಿಯನ್ನು ತಗೊಳ್ಳಬೇಕು, ಗೌರ್ಮೆಂಟ್ ಬ್ರಾಹ್ಮಣ 4 ಸಾಲಾದರೂ ನೀವು ತಗೊಳ್ಳಬೇಕು. ಆಮೇಲೆ ಬೇರೆ ಬೇರೆ ಅನೇಕ ಕವಿತೆಗಳು ಇವತ್ತು ಎಷ್ಟು ಚೆನ್ನಾಗಿ ಹುಡುಗರು ಒಬ್ಬ ಚಾಂದ್ರಪಾಠ ಅನ್ನೋ ಪದ್ಯ ಬರೀತಾರೆ ಹುಡುಗ. ಹಿಂದೆ ಒಂದು 8 ವರ್ಷದಿಂದ ಈಗ ನಮ್ಮ ಕಾರ್ಪೆಂಟರ್ ಅಂತ 9ನೇ ಕ್ಲಾಸ್ ಓದಿರೋದು, ಅವನು ಬಡಗಿ ಕೆಲಸ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಕವಿತೆ ಅವನು ಯಾರಾದ್ರೂ ನಾನು ಕವಿಗೋಷ್ಠಿ ಪದ್ಯ ಕಳೆದ ನಾನು ಕೆಲವು ಕಡೆ ಅವ್ರದ್ದು ಕವಿತೆ ಓದಿ ನೋಡಿ, ನನ್ನ ಪದ್ಯ ಇದೆ, ಈ ಪದ್ಯ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಒಂದು ತಿಳ್ಕೊಳ್ಳಿ, ನಾವು ಬರೆದದ್ದು ಮಾತ್ರ ಕವಿತೆಗಳಲ್ಲ, ಬೇರೆಯವರು ಬರೆದಿದ್ದು ಕವಿತೆಗಳೇ. ಅವೆಲ್ಲವೂ ಕನ್ನಡದ ಕವಿತೆಗಳು. ಕನ್ನಡದ ಕವಿತೆಗಳೆಲ್ಲವೂ ನಮ್ಮ ಇವು ಬರೆದಿರೋದು ಎಲ್ಲರೂ ಬರೆದ ಕವಿತೆಗಳು ನನ್ನ ಕವಿತೆಗಳು ಹೌದು. ಅಥವಾ ಇವು ಓಡಲಾದ ಎಷ್ಟೋ ಜನ ಕೂತವಲ್ಲ, ಶಿವಸತ್ವ ಅಂತ ಕೂತವಲ್ಲ, ಅವ್ರು ಬರೆದಿರೋ ಕವಿತೆಗಳು ಕೂಡ ನಮ್ಮ ಕವಿತೆಗಳೇ ಅನ್ನುವಂಥ ಒಂದು ಪ್ರೀತಿ ಭಾವನೆ ನಮ್ಮೊಳಗೆ ಹುಟ್ಟಿದಾಗ ಕನ್ನಡ ಕವಿತೆ ಮತ್ತೆ ಜೀವಂತಿಕೆ ಬರುತ್ತೆ, ಶಕ್ತಿ ಬರುತ್ತೆ, ಸಾಮರ್ಥ್ಯ ಬರುತ್ತೆ.